ಕಾಶ್ಮೀರದಲ್ಲಿ ಆಗ್ತಿರ್ತಕ್ಕಂತಹ ಬೆಳವಣಿಗೆಗಳನ್ನು ಎಲ್ಲರೂ ಕೂಡ ನಾವು ಗಮನಿಸ್ಕೊಳ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ಇಡೀ ದೇಶದ ಮೂಲೆ ಮೂಲೆಗಳಲ್ಲಿ ಪ್ರತಿಯೊಬ್ಬರಿಗೂ ನೋವಾಗ್ತಿದೆ ಈ ಬಗ್ಗೆ ಅಂತ ಹೇಳುವಂಥದ್ದು ಕೂಡ ನಮಗೆ ಗೊತ್ತಿದೆ. ಅಲ್ಲಿ ಕರ್ನಾಟಕದ ದಂಪತಿಗಳು ಒಂದು ಟೂರಿಸಂ ಮೂಲಕ ಹೋಗ್ತಾ ಇದ್ರು, ಏನು ಯಾವುದರ ವಿಚಾರವಾಗಿ ಇನ್ವಾಲ್ವ್ ಆಗಿದೆ, ಅವರ ಪಾಡಿಗೆ ಅವರೊಂದು ಹೋಗಿ ಪ್ರಕೃತಿ ಸೌಂದರ್ಯವನ್ನು, ಕಾಶ್ಮೀರದ ಸೊಬಗನ್ನು ಅನುಭವಿಸಬೇಕು ಅಂತೇಳಿ ಹೋದಾಗ ಏಕಾಏಕಿ ಅಲ್ಲಿ ಆ ಕೊಂದಿರುವಂಥ ಉಗ್ರ ಅವರ ಜಾತಿ ಆಗಲಿ, ಅವರ ಪಕ್ಷ ಆಗಲಿ, ಅವರ ಬಣ್ಣ ಆಗಲಿ ನೋಡಿಲ್ಲ. ಇದೆಲ್ಲವನ್ನು ಬಿಟ್ಟು ನಿನ್ನ ಧರ್ಮ ಯಾವುದು, ನೀನೊಬ್ಬ ಹಿಂದೂ ಧರ್ಮದವನು ಅಂತ ಹೇಳಿದಾಗ ಶೂಟ್ ಮಾಡ್ತಾರೆ. ನಾವೆಲ್ಲ ಇಲ್ಲಿ ಹಿಂದೂಗಳೇ ದೇವಸ್ಥಾನದ ಬಗ್ಗೆ ಜಗಳವನ್ನು ಮಾಡಿಕೊಳ್ತಾ ಇದ್ದೀವಿ. ಹಿಂದೂಗಳೇ ಇಲ್ಲಿ ಪಕ್ಷ ಅಂತೇಳಿ ಜಗಳ ಮಾಡಿಕೊಳ್ತಾ ಇದ್ದೀವಿ. ಹಿಂದೂಗಳೇ ನಮ್ಮೊಳಗಿನ ಜಾತಿ ಆ ಜಾತಿ ಈ ಜಾತಿ ಅಂತ ಹೇಳ್ಕೊಂಡು ಜಗಳ ಮಾಡ್ತಾ ಇದ್ದೀವಿ, ಹೊಡೆದಾಡ್ಕೊಳ್ತಾ ಇದ್ವಿ. ಆದರೆ ಈ ಉಗ್ರರು ಅಂತ ಹೇಳಿ ಬಂದಾಗ ಅವರಿಗೆ ಟಾರ್ಗೆಟ್ ಇರೋದು ಒಂದೇ, ಹಿಂದೂಗಳು. ನೀನು ಹಿಂದೂ ಆಗಿದ್ರೆ ನೀನು ನೇರವಾಗಿ ಟಾರ್ಗೆಟ್ ಆಗ್ತೀಯ. ನೀನು ಹಿಂದೂ ಆಗಿದ್ರೆ ದೇಶದ ಯಾವ ಮೂಲೆಯಲ್ಲಿ ಆ ಉಗ್ರನ ಕಣ್ಣಿಗೆ ಬಿದ್ದರೆ, ಹಿಂದೂ ಆಗಿದ್ರೆ ಶೂಟ್ ಮಾಡ್ತಾರೆ, ಕೊಲ್ತಾರೆ. ಇಲ್ಲಿ ಆಡಳಿತ ಪಕ್ಷವಾಗಿರುವಂತಹ ನಮ್ಮ ದೇಶದ ಇವಾಗ ಚುಕ್ಕಾಣಿಯನ್ನು ಹಿಡಿದುಕೊಂಡಿರುವಂಥ ಭಾರತೀಯ ಜನತಾ ಪಾರ್ಟಿ. ಸೊ ಈ ಹಿಂದೆ ಕೂಡ ಈ ರೀತಿಯ ವಿಚಾರಗಳು ಬಂದಾಗ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರ ಸರ್ಕಾರ ಸಾಕಷ್ಟು ಅದರ ಬಗ್ಗೆ ತನ್ನದೇ ಆಗಿರುವಂಥ ನಿಲುವನ್ನು ಮಾಡಿತ್ತು, ಅದರಲ್ಲಿ ಸಕ್ಸಸ್ಸನ್ನು ಕೂಡ ಪಡ್ಕೊಂಡಿತ್ತು. ಹಾಗೆಯೇ ಧರ್ಮದ ವಿಚಾರವಾಗಿ ಬಂದಾಗ ಒಂದು ಹೆಜ್ಜೆ ಮುಂದೆ ಇಟ್ಟಿರ್ತಕ್ಕಂಥ ನಾವು ನೋಡಿದ್ದೇವೆ. ಆದರೆ ಈ ವಿಚಾರವನ್ನು ನೋಡ್ತಾ ಇದ್ರೆ ಧರ್ಮದ ಹೆಸರಿನಲ್ಲಿ ಓಟನ್ನು ಪಡೆದುಕೊಂಡು ಧರ್ಮದ ರಕ್ಷಣೆಯನ್ನು ಮಾಡ್ತೇವೆ, ಧರ್ಮದ ರಕ್ಷಣೆಗೋಸ್ಕರ ನಾವಿದ್ದೇವೆ ಅಂತ ಒಂದು ಟಾಕನ್ನು ಅವರು ಹೇಳಿರ್ತಾರೆ. ನಮ್ಮ ಧರ್ಮದ ರಕ್ಷಣೆಯನ್ನು ಮಾಡುವಂಥ ಪಕ್ಷ ಇದು ಅಂತ ಹೇಳುವ ಕಾರಣದಿಂದ ನಾವೆಲ್ಲ ಕೂಡ ವೋಟಿಂಗ್ ಸಂದರ್ಭದಲ್ಲಿ ವೋಟ್ ಮಾಡಿದ್ದೇವೆ. ಇಲ್ಲಿ ಪ್ರವಾಸಕ್ಕಂತಹ ಕಾಶ್ಮೀರಕ್ಕೆ ಹೋಗಿರುವಂಥ ದಂಪತಿಗಳಲ್ಲಿ ಆ ಹೆಣ್ಮಗಳು ತನ್ನ ಗಂಡನ ಶವದ ಮುಂದೆ ಕುಳಿತು ಮೂಕಳಾಗಿದ್ದಾಳೆ. ಒಳಗೆ ನೋವು ಕಟ್ಟಿದೆ, ಮೂಕಳಾಗಿದ್ದಾಳೆ. ಯಾಕೆ ಅದೇ ಸರೌಂಡಿಂಗ್ ಅಲ್ಲಿರುವಂತಹ ಭಾರತೀಯ ಜನತಾ ಪಾರ್ಟಿ ಇಷ್ಟು ನಮಗೆ ಅಧಿಕಾರ ಇದೆ, ಇಷ್ಟು ಪವರ್ ಇದ್ದಾಗ ಯಾಕೆ ಅಲ್ಲಿ 24 hours ಒಳಗೆ ಆತನನ್ನ ಅದೇ ಜಾಗದಲ್ಲಿ ಮುಗಿಸ್ಲಿಕ್ಕೆ ಆಗ್ಲಿಲ್ಲ?